ಎಷ್ಟ್ ಮಂತ್ ಅಂತ ಕೇಳಕಂದಿದ್ರಿ ಗುಂಡಗ ಸಭಾ ಮೆಡ್ಡಿಂದ ಒಂದು ಕರ್ಕೊಂಡ್ ಮಾಡಕಂತೀನಿ ಅಂದ್ರೆ ರಿಸ್ಕ್ ತಗೊಳಕಂತೀನಿ ಅಂತ ಅರ್ಥ. ಇಂಗ್ಲಿಷ್ ಬರಂಗಿಲ್ಲ ಸುಮ್ನೆ ಯಾಕೆ ಮಾಡ್ತಿ ಹಂಗ ಹಿಂಗ ಅಂತ ಕಮೆಂಟ್ ಮಾಡ್ಯಾರ. ಸ್ಮೆಲ್ ಕೂಡ ಫುಲ್ ಮಸ್ತ್ ಬರ್ತಿದೆ. ಒಬ್ರು ಏನಂತಾರ ಬಾಚಿನ್ಕೆ ಮುಟ್ಟಿಸ್ಬಾರ್ದು. ಇನ್ನು ವಾ ಗುಂಡ ಸೂಪರ್ ಸೂಪರ್ ಅಪ್ಪಾಜಿ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನೋಡ್ರಿ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಗುಂಡ ಇಬ್ರು ಎಂಟ್ರಿ ಆಗಿವಿ. ಗುಂಡ ನೋಡ್ರಿ ಎಷ್ಟ್ ಮಂತ್ ಅಂತ ಕೇಳಕಂದಿದ್ರಿ ಗುಂಡಗ. ಇವಾಗ ಗುಂಡಗ ಫೋರ್ ನಡೆಗಂದೈತ್ ಗೈಸ್. ಇವಾಗ ನನ್ನ ಬೆಳ್ಸಂಗದನ್ರಿ ಇವ್ ನಿಂದು ಮುಂದೇಕಂತಾನ. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ಬಹಳ ಜನ ಕೇಳಕಂತಿದ್ರಿ ನಿಮ್ಮ ಗುಂಡಾಗ ಏನ್ ಕ್ರೀಮ್ ಯೂಸ್ ಮಾಡ್ತೀರಿ ಏನಂತ ಹೇಳಿ. ಆಕ್ಚುಲಿ ಅವ್ನಿಗಿನ್ನ ಇವತ್ತು ಹಚ್ಚಿಲ್ ನೋಡ್ರಿ, ಹಂಗ ವಿಡಿಯೋ ಮಾಡಕಂತೀನಿ. ಏನ್ ಕ್ರೀಮ್ ಯೂಸ್ ಮಾಡ್ತೀರಿ ಅಂತೇಳಿ ಕೇಳಕಂತಿದ್ರಿ. ಸೊ ಅದಕ್ಕೋಸ್ಕರ ಏನ್ ಕ್ರೀಮ್ ಯೂಸ್ ಮಾಡ್ತೀನಿ ಏನು ಅಂತೇಳಿ ಒಂದು ವಿಡಿಯೋ ಮಾಡೋಣ ಅಂತೇಳಿ ಈ ವಿಡಿಯೋ ಮಾಡಕಂತೀನಿ. ಬನ್ನಿ ಗೈಸ್, ಏನೇನ್ ಕ್ರೀಮ್ ಯೂಸ್ ಮಾಡ್ತೀನಿ ನಮ್ ಗುಂಡಗ, ಸ್ಕಿನ್ ಕೇರ್ ಏನ್ ಮಾಡ್ತೀನಿ ನೀವು ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ. ಅವಶ್ಯಪ ಚಿನ್ನು ಓನ ಚಿನ್ನು ಓನಮ್ಮ ಓನಮ್ಮ. ಮತ್ತೀಗ ಕತ್ತು ವಜಾ ಆಗೈತಲ್ಲ ಗೈಸ್, ಸ್ವಲ್ಪ ಎತ್ತಕ್ ಸ್ವಲ್ಪ ಕಷ್ಟ ಅನ್ಸುತ್ತಾ. ಚಿನ್ನು ಇಲ್ಲಿ ನೋಡಿ, ಇಲ್ಲಿ ಹಾಯ್ ಗಾಯ್ಸ್ ಮಾಡು. ಹಾಯ್ ಗಾಯ್ಸ್ ನಾನು ನಿಲ್ಲಿಸ್ಬಿಡು ಅಂತ ಇವಾಗ. ಓಕೆ ಗಾಯ್ಸ್ ಸ್ಟಾರ್ಟ್ ಮಾಡಮ್ ಬನ್ನಿ. ಗಾಯ್ಸ್ ನೋಡ್ರಿ ಗುಂಡನ್ ಕರ್ಕೊಂಡ್ ಮಾಡ್ಬೇಕು ಅನ್ಕೊಂಡಿದ್ದೆ. ಈ ಅಪ್ಪ ಆವಾಗ್ಲೇ ಪಾಪ ಎಷ್ಟೊತ್ತಾಯ್ತು ಗೈಸ್ ಅವನ್ನ ಎದ್ದು, ಅದಕ್ಕೋಸ್ಕರ ಸುಮ್ಮನಿರವಲ್ಲಾಗೇನ. ತಡ್ರಿ ಎಷ್ಟಾಗುತ್ತೆ ಅಷ್ಟು ನಮ್ ಗುಂಡನ್ನ ತೋರಿಸ್ತೀನಿ. ಆಮೇಲೆ ಬ್ಲಾಗಲ್ಲಿ ಯಾವ ಪ್ರಾಡಕ್ಟ್ ಏನಂತೇಳಿ ಹೇಳ್ತೀನಿ. ಗುಂಡ ಹಾಯ್ ಗಾಯ್ಸ್ ಅಂತೇಳಿ ಗುಂಡ. ಅದ್ಗ ಕತ್ತಿ ಎತ್ತಕ್ ಸ್ವಲ್ಪ ಕಷ್ಟ ಆಗ್ತಿದೆ ಗೈಸ್, ಯಾಕಂದ್ರೆ ಸ್ವಲ್ಪ ಒಂದ್ ಕತ್ತು ಸ್ವಲ್ಪ ವಜ್ಜ ಐತಲ್ಲ, ಅದಕ್ಕೆ ಹಿಂಗೆ ಕೂಡಕತ್ತಾನ. ಅವಾಗಿಂದ ಯಾರಾದ್ರೂ ಮಾತಾಡಿಸ್ತಾರೆ ಹಿಂಗೆ ಎತ್ತತಾನ. ವಿಡಿಯೋ ಸ್ಟಾರ್ಟ್ ಮಾಡ್ಬಿಟ್ಟಿನಿ ಗೈಸ್. ಇವತ್ತು ನೋಡಿದ್ರೆ ಜ್ಯೋತಿ ಸಾವಿತ್ರಿ ಬೇರೆ ಹೊರಗಡೆ ಹೋಗ್ಯಾರ, ಒಬ್ಬಕ್ಕೆ ಮಾಡ್ಬೇಕು. ನೋಡ್ರಿ ನಮ್ ರಘುವರ್ಣಿ ಬಾಕ್ಸ್ ಹತ್ತನಕ್ಕಿಂತ ಇಷ್ಟು ದೊಡ್ಡದೈತಿ. ನಮ್ಮ ಮನೆ ನಮ್ಮ ಮನೆಯವ್ರು ನೋಡಿ ಒಂದೇನು ಇದಾಗೈತಲ್ಲ ಟ್ರೆಜರಿಗೈತಲ್ಲ ಅಂತ ಹೇಳೋಕೆ ಇಷ್ಟು ದೊಡ್ಡದೈತಿ. ರಘುವರ್ಣಿಗಿಂತ ದೊಡ್ಡದೈತಿ ರಘು. ಟನ್ 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 ಟನ್. ಫಸ್ಟ್ ನಮ್ ರಘುಗ ನಾನು ಫಸ್ಟ್ ಯಾವ ಕ್ರೀಮ್ ಅಪ್ಲೈ ಮಾಡ್ತಿದ್ನಿ ಹುಟ್ಟಿದಾಗ ಅಂತಂದ್ರೆ ನಂಗೆ ಕಿಟ್ನಾಗ ಬಂದಿತ್ತು ಗೈಸ್, ಸಬಾಮೆಂಟ್ ಅಂತೇಳಿ. ಅದು ನಮ್ ರೇಷ್ಮಾ ಕೃಷ್ವಿಗೆ ಯೂಸ್ ಮಾಡ್ತಿದ್ದ, ಅದನ್ನು ಮಸ್ತ್ ಐತಂತ. ನಂಗೆ ಯಾರೋ ಒಬ್ರು ನನ್ನ ಫ್ರೆಂಡ್ ಶಿವಲೀಲಾ ಅಂತ ಅದಾಳ, ಆಕಿ ನಂಗೆ ಒಂದು ಸಜೆಸ್ಟ್ ಮಾಡಿದ್ಲು, ಅದನ್ನ ಹಚ್ಚು ಚೆನ್ನಾಗಿರುತ್ತೆ, ಅದು ಒಂದು ಹಚ್ಚು ಅಂತ ಅಂದ್ಲು. ಸೊ ಅದಕ್ಕೋಸ್ಕರ ಸಬಾಮೆಡ್ಡಿಂದ ಒಂದು ಟ್ರಾನ್ಸ್ಫರ್ ಆದ್ನೆ. ಏನಪ್ಪಾ ಅಂತ ಹೇಳ್ತೀನಿ ಬರ್ರಿ, ಯಾವ್ದು ಪ್ರಾಡಕ್ಟ್ ಅಂತ ಹೇಳ್ತೀನಿ. ಗುಂಡ ಹುಟ್ಟಿದಾಗಂದ್ರೆ ನಮ್ ಗುಂಡ ನೀವೇ ನೋಡಿರ್ತೀರಿ, ಫುಲ್ ವೈಟ್ ಇದ್ದ ಗುಂಡ. ಇದೇನ ಕಲರ್ ಅಂತ ಪರಿ ಹೋಗ್ಲಿಲ್ಲ, ಕಲರ್ ಏನೋ ಒಂದು ಹೋಗ್ಲಿಲ್ಲ, ಅಂತ ಪರಿನೂ ಓವರ್ ಕಲರ್ನು ಇಲ್ಲ, ಅವರೇಜ್ ನಂತರ ಇದಾನ. ಫಸ್ಟ್ ಯಾವ್ದು ಕ್ರೀಮ್ ಅಪ್ಪ ಅಂತಂದ್ರೆ ಗೈಸ್ ಇದೆ ನೋಡ್ರಿ ನಮ್ ಗುಂಡನ್ ಕ್ರೀಮ್. ಟೆಡ್ಡಿ ಬಾರ್ ಅಂತೇಳಿ ಫ್ಯಾಮಿಲಿ ಬೇಬಿ ಮಾಯ್ಶ್ಚರೈಸಿಂಗ್ ಲೋಷನ್ ಅಂತ ಐತಿ ನೋಡ್ರಿ. ಈ ತರ ಇರುತ್ತ ಕಲರ್, ಪರ್ಪಲ್ ವೈಟ್ ಕಾಂಬಿನೇಷನ್ ಐತಿ. ತಗ ನೀ ತಗ ಇದೊಂದು ಖಾಲಿ ಮಾಡಿದ್ವಿ ಆಗ್ಲೇ. ಇದು ಒಂದು ಯೂಸ್ ಮಾಡಕ್ಕೆ ನೋಡ್ರಿ. ನೀ ತಗ ಆಯ್ತು. ಇದನ್ನು ಪ್ರಾಡಕ್ಟ್ ಚೆನ್ನಾಗೈತಿ ಗೈಸ್. ಪ್ರಾಡಕ್ಟ್ ಬಗ್ಗೆ ಹೇಳೋದಾದ್ರ ಚೆನ್ನಾಗೈತಿ, ಒಂಥರ ಫುಲ್ ಸಾಫ್ಟ್ ಐತಿ, ಫೇಸ್ ಎಲ್ಲ ಫುಲ್ ಗ್ಲೋ ಅನ್ಸುತ್ತ. ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಮಕ್ಕಳಿಗೆಲ್ಲ ಫುಲ್ ಗ್ಲೋಯಿಂಗ್ ಅನ್ಸಕಂತೈತೆ. ಮತ್ತೆ ಫುಲ್ ಸ್ಕಿನ್ ಅಂತೂ ಫುಲ್ ಸಾಫ್ಟ್ ಫೀಲ್ ಕೊಡ್ತಾರೆ. ಸ್ಮೆಲ್ನು ಪರವಾಗಿಲ್ಲ, ಅಂತ ಪರಿ ಸ್ಮೆಲ್ ಇಲ್ಲ, ಬಟ್ ಒಂಥರ ಡಿಸೆಂಟ್ ಸ್ಮೆಲ್ ಚೆನ್ನಾಗೈತಿ. ಇವಾಗ ಆಲ್ರೆಡಿ ಒಂದು ಖಾಲಿ ಮಾಡೀನಿ ಟೆಡ್ಡಿ ಬಾರ್ ಅಂತ ಹೇಳಿ. ನೀವು ಮೆಡಿಕಲ್ ಸ್ಟೋರ್ನಾಗ ಮತ್ತೆ ಮೆಡಿಕಲ್ ಸ್ಟೋರ್ನಾಗ ಹತ್ರ ಈಸಿಯಾಗಿ ಸಿಗುತ್ತೆ. ಮತ್ತೆ ಇದು ಮಾಲ್ಸ್ಗಳೆಲ್ಲ ಸಿಗ್ಬೋದು, ನಂಗೆ ಅಷ್ಟು ಗೊತ್ತಿಲ್ಲ, ಬಟ್ ನಾ ತಂದಿರೋದು ಮೆಡಿಕಲ್ ಸ್ಟೋರ್ನಾಗ. ಮತ್ತೆ ಪೌಡರ್ ಯಾವ್ದಂದ್ರೆ ಇದೆ ಗಾಯ್ಸ್, ಸೆಬಾಮೆಡ ಅಂತ ನೋಡ್ರಿ. ನನಗಷ್ಟು ಗೊತ್ತಿಲ್ಲ, ಅದನ್ನ ಯೂಸ್ ಮಾಡಕಂತೀನಿ ಪೌಡ್ರ್ ಅಂತೂ ಚೆನ್ನಾಗೈತೆ ಗೈಸ್. ಪೌಡ್ರ್ ಬಗ್ಗೆ ಏನು, ಪೌಡ್ರ್ ಅಂತ ಇವಾಗ ಅಂದ್ರೆ ಪಾಪುಗಂತೂ ಬೇಕೇ ಬೇಕು ಪೌಡ್ರ್. ಆ ಪೌಡ್ರ್ ಯೂಸ್ ಮಾಡಕಂತೀವಿ. ರೇಷ್ಮಾ ಇದು ನಮ್ ಕೃಷ್ವಿಗೆ ಇದೇ ಪೌಡ್ರ್ ಯೂಸ್ ಮಾಡ್ತಿದ್ಲು. ಇದನ್ನ ಕರ್ಕೊಂಡ್ ಮಾಡಕಂತೀನಿ ಅಂದ್ರೆ ರಿಸ್ಕ್ ತಗೊಳಕಂತೀನಿ ಅಂತ ಅರ್ಥ ಗೈಸ್. ಒಟ್ಟು ಸುಮ್ನೆ ಹಿಂಗೆ ಕೂಡೋದೇ ಇಲ್ಲ, ಒಂದ್ ಸ್ವಲ್ಪ ಕಾಲಿಂದ ಒದಿಯೋದು, ಒದ್ದಾಡೋದು, ಕಿತ್ತಾಡೋದು, ಒಂಥರ ನೋಡ್ರಿ ಹಿಂಗ್ ಕಂಡ್ಬಿಡಕಂತಾನ. ಹಾಯ್ ಗಾಯ್ಸ್ ಅನ್ನಪ್ಪಜಿ. ಪಾಪ ಗಾಯ್ಸ್ ಆದ್ರೂ ನನ್ನ ಮಾತು ಕೇಳ್ತಿದ್ದು.
ಪೌಡ್ರ್ ಬಗ್ಗೆ ಹೇಳಿದ್ಮೇಲೆ ನಿಮಗೆ ಸೌಂಡ್ ಮಾಡ್ಕೋಬೇಕು ಮಾತಾಡ್ರಿ. ಚೆನ್ನಾಗೈತೆ ಗೈಸ್. ಇದನ್ನು ಅಂದ್ರೆ ಇದು ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ ಐತಿ. 420 ಗೈಸ್ ಇದು. ಅಂದ್ರೆ ಚೆನ್ನಾಗೈತಿ, 1 ವರ್ಷವರೆಗೂ ಯೂಸ್ ಮಾಡ್ಬೋದು. ಬೇಬೀಸಿಗೆ ಅಂದ್ರೆ ಯೂಸ್ ಮಾಡ್ಬೋದು. ಆಮೇಲೆ ದೊಡ್ಡವರಾದಂಗೆಲ್ಲ ಸ್ವಲ್ಪ ತಗೊಳಕ್ ಕಷ್ಟ ಆಗ್ಬೋದು. ಮತ್ತೆ ಇವಾಗ ಪಾಪು ಸ್ಕಿನ್ ಸ್ವಲ್ಪ ರ್ಯಾಷಸ್ ಬರಬಾರ್ದು, ಸ್ಕಿನ್ ಚೆನ್ನಾಗಿರ್ಬೇಕಂತೇಳಿ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ. ಸ್ವಲ್ಪ ದಿನ ಅಪ್ಪಾಜಿ ಅವ್ರು ಬಂದ್ರಿ, ಏನ್ ಬೇಕು ನಿಂಗ? ಬಾಸನ್ಕೆ ಬೇಕಾ? ಟನ್ 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 ಸೌಂಡ್ ರೆಕಗ್ನೈಸ್ ಮಾಡ್ತಾನೆ. ಸೌಂಡ್ ಬಂದ್ರೆ ಸೈಲೆಂಟ್ ಆಗ್ತಾನ. ನಿಮ್ಗೆ ಏನಾದ್ರು ಬೇಕಾದ್ರೆ ಸಬೆ ಮಾಡಿ ಯೂಸ್ ಮಾಡ್ರಿ ಗೈಸ್, ಚೆನ್ನಾಗೈತೆ ನೋಡ್ರಿ. ಮಕ್ಕಳಿಗೆಲ್ಲ ಬೇಬೀಸ್ಗೆಲ್ಲ ಚೆನ್ನಾಗಿ ಅನ್ಸುತ್ತದ. ಜಾಸ್ತಿ ಜನ ಅದನ್ನೇ ರೆಕಮೆಂಡ್ ಮಾಡ್ತಾರೆ, ಪ್ಲಸ್ ಅದು ಚೆನ್ನಾಗೈತಿ ಕೂಡ. ಯಾಕ ತಡ್ರಿ ಗೈಸ್, ಇದನ್ನ ಸ್ವಲ್ಪ ಸೈಲೆಂಟ್ ಮಾಡ್ಕೊಂಡು ಬರ್ತೀನಿ, ನೋಡ್ತೀರಿ ಗೈಸ್. ನೋಡ್ರಿ ನಮ್ ರಘುವರನ್ ಬಾಳ ಕಿರಿಕಿರಿ ಮಾಡಕಂತಿದ್ನ, ಅದಕ್ಕೆ ನಮ್ ರೇಷ್ಮನ್ ಕಡೆ ಕೊಟ್ಟು ಬಂದು ನೀಟಾಗಿ ಹೇಳೋಣ ಅಂತೇಳಿ ನಮ್ಮ ಮತ್ತೆ ಸ್ಟಾರ್ಟ್ ಮಾಡಿ ನೋಡ್ರಿ. ಅವಾಗ್ಲೇ ಹೇಳಿದ್ನಲ್ಲ ಟೆಡ್ಡಿ ಬಾರ್ ಚೆನ್ನಾಗೈತೆ ನೋಡ್ರಿ. ಇದನ್ನ ನಾನು ಕಂಟಿನ್ಯೂ ಆಗಿ ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದೀನಿ. ಇದ್ರ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿನೇ ಐತಿ ಗೈಸ್. 635 ಐತಿ ಗೈಸ್. ಏನ್ ಮಾಡಕ್ಕಾಗಲ್ಲ, ಸ್ವಲ್ಪ ದಿನ 1 ಇಯರ್ ವರ್ಗು ಆದ್ರೆ ಯೂಸ್ ಮಾಡೋಣ ಪಾಪುಗ ಅಂತ ಹೇಳಿ ತಗೊಳಕಂತೀನಿ. ತಗೊಂಡಿನಿ. ಮತ್ತೆ ಇನ್ನೊಂದು ಗೈಸ್ ನೋಡ್ರಿ, ಇದು ಬೇಕಾದ್ರೆ ಆಪ್ಷನಲ್ ಗೈಸ್, ಒಂದಿದ್ರೆ ಸಾಕು. ಫುಲ್ ಬಾಡಿಗೂ ಫೇಸಿಗೂ ಇದೆ ಅಪ್ಲೈ ಮಾಡಕಂತೀನಿ. ಇದು ಮೊನ್ನೆ ನಮ್ಮ ರೇಷ್ಮಾ ತಗೊಂಡಿದ್ದ ಗೈಸ್ ಅವತ್ತು. ಇದನ್ನು ಯೂಸ್ ಮಾಡ್ಬೋದು. ಇದು ಮಾಯಶ್ಚರೈಸಿಂಗ್ ಕ್ರೀಮ್, ಇದು ಫೇಸಿಗೆ ಅಷ್ಟೇ. ಇದನ್ನ ಫೇಸಿಗೆ ಅಪ್ಲೈ ಮಾಡಿ ಇದನ್ನ ಬಾಡಿ ಫುಲ್ ಅಪ್ಲೈ ಮಾಡ್ಬೋದು, ಅಥವಾ ಇದನ್ನು ಬಾಡಿಗೆ ಇದನ್ನು ಫೇಸಿಗೆ ಕೂಡ ಅಪ್ಲೈ ಮಾಡ್ಕೊಂಡು ಹಚ್ಬೋದು. ಇದನ್ನು ಚೆನ್ನಾಗೈತಿ, ಎರಡು ಚೆನ್ನಾಗಿದಾವು, ಎರಡನ್ನೂ ಗ್ಲೋ ಬರುತ್ತೆ. ಕಲರ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಅದೆಲ್ಲ ಜೆನೆಟಿಕ್ ಮೇಲೆ ಡಿಸೈಡ್ ಆಗುತ್ತೆ. ಸುಮ್ಮನೆ ಆ ಕ್ರೀಮ್ ಯೂಸ್ ಮಾಡ್ರಿ, ಈ ಕ್ರೀಮ್ ಎಲ್ಲ ಯೂಸ್ ಮಾಡ್ರಿ ಅಂತಾರ. ಏನೋ ಒಂದ್ ಸ್ವಲ್ಪ 4ನೇ ಭಾಗ ಬರ್ಬೋದು, ಆದ್ರೆ ನಮ್ ಕಲರ್ ಹೆಂಗಿರುತ್ತೆ ಅದೇ ಕಾನ್ಸ್ಟೆಂಟ್ ಆಗಿರೋದು ಗೈಸ್. ಯಾರೋ ಒಬ್ರು ನನಗೆ ಇಂಗ್ಲೀಷ್ನಾಗ ಸ್ವಲ್ಪ ಒಂದೊಂದು ವರ್ಡ್ಸ್ ನಾನು ಯೂಸ್ ಮಾಡಕ್ ಟ್ರೈ ಮಾಡ್ತಿರ್ತೀನಿ. ಒಬ್ರು ಯಾರು ಮೊದ್ಲು ಕನ್ನಡದಾಗ ಮಾತಾಡು, ಇಂಗ್ಲೀಷ್ ಬರಂಗಿಲ್ಲ, ಸುಮ್ಮನೆ ಯಾಕೆ ಮಾಡ್ತಿ ಹಂಗ ಹಿಂಗ ಅಂತ ಕಮೆಂಟ್ ಮಾಡ್ಯಾರ. ಅಟ್ಲೀಸ್ಟ್ 10th ಓದಿ ನಾನು, ಅಟ್ಲೀಸ್ಟ್ ನಾನು ವರ್ಡ್ಸ್ ಯೂಸ್ ಮಾಡಕಂತೀನಲ್ಲ, ಅದಕ್ಕಾದ್ರೂ ಸ್ವಲ್ಪ ಅಪ್ರಿಶಿಯೇಟ್ ಮಾಡೋದ್ ಕಲೀರಿ. ಅಟ್ಲೀಸ್ಟ್ ಅಪ್ರಿಶಿಯೇಟ್ ಮಾಡ್ರಿ, ಏನು ಬೇರೆ ಏನ್ ಮಾಡಕ್ ಹೋಗ್ಬೇಡ್ರಿ. ಇಲ್ಲಾಂದ್ರೆ ಸುಮ್ಮನೆ ಇದ್ಬಿಡ್ರಿ, ಅದು ಒಂದು ಬೆಸ್ಟ್ ಕೆಲಸ. ನಾನು ಏನೋ ಒಂದು ಮಾಡ್ಕೊಂಡು ನನ್ನ ಖುಷಿಗೋಸ್ಕರ ನಾನು ವರ್ಡ್ಸ್ಗಳನ್ನ ಯೂಸ್ ಮಾಡ್ತಿರ್ತೀನಿ. ಅಟ್ಲೀಸ್ಟ್ ಟ್ರೈ ಮಾಡ್ತೀನಲ್ಲ, ಅದಕ್ಕಾದ್ರೆ ಸ್ವಲ್ಪ ಖುಷಿ ಪಡಿಸ್ರಿ ನಮ್ಮನ್ನು. ಅದು ಬಿಟ್ಟು ತಾಯಿ ಇಂಗ್ಲೀಷ್ ಕಲಿಯಬೇಡ, ಅದೆಲ್ಲ ಯಾಕೆ ಸುಮ್ಮನೆ ಅನ್ನೆಸೆಸರಿ ಮಾತಾಡ್ತೀರಾ ಅಂತಾನೆ ಗೊತ್ತಾಗಲ್ಲ ನಮ್ಗೆ. ಸುಮ್ಮನೆ ನಿಮ್ಗೊಂದು ಕಮೆಂಟ್ ಮಾಡ್ಬೇಕಲ್ಲ, ಏನೋ ಒಂದು ಮಾಡ್ಬೇಕಂತ ಬಂದ್ಬಿಡ್ತೀರಿ ಅಷ್ಟೇ. ವಿಡಿಯೋ ನೋಡಿರ್ತೀರಿ, ಅದೊಂದು ಪುಣ್ಯ. ನಂದು ವಿಡಿಯೋ ನೋಡಿ ಮಾಡ್ತಿರಲ್ಲ, ಅದೇ ಒಂದು ಪುಣ್ಯ. ಅದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನಾನು ವಿಡಿಯೋ ನೋಡ್ತಿರಲ್ಲ, ಆ ಒಂದು ರೀಸನ್ಗೆ ಅಷ್ಟೇ ಥ್ಯಾಂಕ್ಸ್ ಹೇಳ್ಬೇಕು. ಪೌಡರ್ ಆಲ್ರೆಡಿ ಹೇಳಿದೆ. ಇದು ನೋಡ್ರಿ ನಮ್ಮ ರಘುವರನಿಂದ ಕ್ಯೂಟ್ ಆಗಿರೋದು ಡಬ್ಬೆ. ಇನ್ನ ಒಂದು ಇತ್ತೆ ಗೈಸ್, ತೋರಿಸ್ತೀನಿ ತಡ್ರಿ. ಅದನ್ನ ನಾನು ಮೀಶೋ ಒಳಗಡೆ ಇನ್ನ ನಮ್ಮ ರಘುವರನ್ನ ಹುಟ್ಟಿದ್ದಿಲ್ಲ ನಾನು, ಅದು ಇಷ್ಟ ಆಗ್ಬಿಟ್ಟಿತ್ತು ನನಗೆ ಆನ್ಲೈನ್ನಾಗ. ಅದನ್ನ ತರಿಸಿ ಅದು ಹಿಂಗೆ ಬಫ್ ಥರ ಗೈಸ್. ನೀವು ಆಲ್ರೆಡಿ ನೀವು ಮೀಶೋ ಒಳಗಡೆ ಅಲ್ಲಿ ಇಲ್ಲಿ ನೋಡಿರ್ತೀರ ಅದನ್ನ ತರಿಸಿದ್ನಿ. ಅದು ಕಂಫರ್ಟೇಬಲ್ ಆಗಿ ಪೌಡ್ರ್ ಹತ್ತವಲ್ಲಾಗಿತ್ತು. ಅದಂದ್ರೆ ಏನಲ್ಲ ಅಂದ್ರೆ ಅದನ್ನ 2 ಇಯರ್ಸ್ ಮಕ್ಕಳು, 1 ಇಯರ್ ಮೇಲೆ ಮಕ್ಕಳಾಗಿರ್ತಾರೆ, ಸುಮ್ಮನೆ ಲೈಟಾಗಿ ಪೌಡ್ರ್ ಅಪ್ಲೈ ಮಾಡ್ತಿರ್ತಾರಲ್ಲ, ಅಂತ ಮಕ್ಕಳಿಗಾದ್ರೆ ಬೆಸ್ಟ್. ಬಟ್ ಇದು ಬಾಡಿಗೆಲ್ಲ ಅಪ್ಲೈ ಮಾಡಬೇಕಲ್ಲ ಇವಾಗ ಪಾಪುಗಳಿಗೆ, ಈ ಥರ ಬೆಸ್ಟ್ ಅಲ್ಲ. ಸೊ ಅದನ್ನು ಇರಲಿ ಇದನ್ನು ಇರಲಿ ಅಂತೇಳಿ ಇದು ಒಂದು ತಗೊಂಡೆ. ಕಾಡಿಗೆ ಅಂದ್ರೆ ಇದನ್ನ ಹಚ್ತೀನಿ ನೋಡ್ರಿ. ರಘುವರನ್ ಹುಟ್ಟಿದಾಗಲೇ ತಗೊಂಬಂದಿದ್ಲೆ ನಮ್ಮ ರೇಷ್ಮಾ. ಇದೇ ಅಪ್ಲೈ ಮಾಡ್ತಿರ್ತೀನಿ. ಐಬ್ರೋಕ್ಕೆ ಏನು ಸಪ್ರೇಟ್ ಅಪ್ಲೈ ಮಾಡಲ್ಲ. ಇವಾಗ ಐಬ್ರೋಗೆ ಅಪ್ಲೈನ ಮಾಡವಲ್ಲೆ. ಒಂದು 2 ಮಂತ್ಸ್ ಕಂಟಿನ್ಯೂ ಅಪ್ಲೈ ಮಾಡಿದ್ನೆ. ಆಮೇಲೆ ಇವರೆಲ್ಲರೂ ಇದ್ದಂಗೆ ಇರ್ತಾವೆ, ಬಂದಂಗೆ ಬರ್ತಾವೆ, ಎದಕ್ಕೆ ಬೇಷ್ ಕಾಣವಲ್ದು, ತೆಗಿ ಅಂದ್ಬಿಟ್ರು. ಅದಕ್ಕೋಸ್ಕರ ಐಬ್ರೋಕ್ಕೆ ಅಪ್ಲೈ ಮಾಡ್ಲಾರ್ದಂಗೆ ಇಲ್ಲಿ ಇಡ್ತಿರ್ತೀನಿ. ಇವಾಗ ಇಟ್ಟಿದ್ದಿಲ್ಲ, ಅದು ಒಂದು ಸ್ವಲ್ಪ ಏನೋ ಕೆಲಸ ಇತ್ತು, ಅದಕ್ಕೋಸ್ಕರ ಆಮೇಲೆ ಹಚ್ಚೋಣ ಅಂತೇಳಿ ಬಿಟ್ಟಿದ್ದೆ. ನೆಕ್ಸ್ಟ್ ಅಷ್ಟೇ ಗೈಸ್, ಏನು ಕ್ರೀಮ್ಸ್ ಅಂದ್ರೆ ಅಷ್ಟೇ, ಮತ್ತಿನೇನಿರುತ್ತಾ. ಇದನ್ನ ವೆಟ್ ವೈಪ್ಸ್ ಅಂತೇಳಿ ಇದು ಚೆನ್ನಾಗಿತ್ತು. ಸ್ಮೆಲ್ ಕೂಡ ಫುಲ್ಲು ಮಸ್ತ್ ಬರ್ತಿದೆ. ಇವನ್ನ ಅವಾಗ ಯೂಸ್ ಮಾಡ್ತೀನಿ. ತಪ್ಪರ ಏನು ನೆಸೆಸರಿ ಇಲ್ಲ, ಒಂದೊಂದು ಸಲ ಯಾವಾಗಾದರೂ. ಇವಾಗ ಬೇಸಿಗೆ ಅಲ್ಲ, ಸ್ವಲ್ಪ ಬೆವ್ರಾಗಿ ವಾಮಿಟ್ ಮಾಡ್ಕೊಂಡ್ರೆ ಅವಾಗ ಸ್ವಲ್ಪ ಯೂಸ್ ಮಾಡ್ತಿರ್ತೀನಿ. ಇನ್ನೊಂದು ಏನಪ್ಪ ಅಂತಂದ್ರೆ ನೋಡ್ರಿ ಗೈಸ್, ಇದು ನಮ್ಮ ರಘುವರನಿಂದ ಕ್ಯೂಟ್ ಬಾಚಿನ್ಕೆ. ಒಬ್ಬೊಬ್ರು ಏನಂತಾರ ಬಾಚಿನ್ಕೆ ಮುಟ್ಟಿಸ್ಬಾರ್ದು, ಇನ್ನು ಕೂದಲು ತೆಗ್ಸಿಲ್ಲ ಹಂಗ ಹಿಂಗ ಅಂತಾರ. ಬಟ್ ಇದನ್ನ ಯೂಸ್ ಮಾಡೇ ಬಿಟ್ಟಿವಿ ನಾವು, ಮತ್ತೇನು ಮಾಡೋಕ್ಕಿಲ್ಲ. ಏನೋ ನಾವೆಲ್ಲ ರೂಲ್ಸ್ ಅದಾವು, ಬಟ್ ನಮಗೆ
ಅಂತ ಪರಿ ಏನು ದೊಡ್ಡವ್ರು ಬಾಚ್ಕೊಳೋದೆಲ್ಲ ಮುಗ್ಸಿರಲ್ಲ. ಇದು ಅವನ್ಗಂತಾನೆ ಇದು ಬ್ರಷ್ ತರ ಐತಿ, ಅಂದ್ರೆ ಒಂದು ಫುಲ್ ಹಳ್ಳೆತ್ತಿ ಎಲ್ಲ ಸ್ಮೂತ್ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಇದರಿಂದ ಬಾಚಿರ್ತೀನಿ. ಅವಾಗ ಅವಾಗ ಹೇರ್ ಸ್ಟೈಲ್ ಮಾಡ್ತಿರ್ತೀನಿ. ಇದನ್ನ ಕೊಟ್ಟಿದಾರ, ಅದನ್ನ ಇವಾಗ ಯೂಸ್ ಇಲ್ಲ ಗೈಸ್. ಇದನ್ನ ಇನ್ನ ಸ್ವಲ್ಪ ದಿನ ಬಿಟ್ರೆ ಇದು ಯೂಸ್ ಮಾಡ್ಕೋಬಹುದು. ನೋಡ್ರಿ ಆಯ್ತು. ಇದನ್ನ ತರ್ಸಿದ್ದೆ ಗೈಸ್, ಈ ಡಬ್ಬೆ ಒಳಗಡೆ ಇಟ್ಟಿದ್ದೆ. ಇದು ವ್ಯಾಪೋರ್ ಹಬ್ಬ ಅಂತ ಹೇಳಿ ಬೇಬಿ ರಬ್. ಇದನ್ನ ರಘುವರನಿಗೆ ಒಂದಿನನೂ ಹಚ್ಚಲಿಲ್ಲ. ಅವಾಗವಾಗ ಸ್ವಲ್ಪ ಅವನಿಗೆ ಕೆಮ್ಮು ನೆಗಡಿ ಆಗ್ತಿರತ್ತ, ಅವಾಗ ಹಚ್ಬೇಕಂತೇಳಿ ತರ್ಸಿನಿ. ನಾನ ಒಂದ್ಸಲ ಹಚ್ಕೊಂಡಿ, ನಂಗ ತಲೆನೋವು ಬಂದಿತ್ತು. ಅದೇನು ವರ್ಕೆ ಆಗ್ಲಿಲ್ಲ ಗೈಸ್, ಏನು ವರ್ಕೆ ಮಾಡ್ಲಿಲ್ಲ ನನಗಲ್ಲ. ಬೇಬಿಸಿಗಂದ್ರೆ ಮಾಡ್ಬೋದು, ನನಗೇನು ಮಾಡಲಿಲ್ಲ. ಹಂಗೆ ಇಟ್ಕೊಂಡಿನಿ, ಯಾವಾಗಾದ್ರೂ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ. ಇದು ಒಂದು ಮೊನ್ನೆ ರೀಸೆಂಟ್ ಆಗಿ ಮೊನ್ನೆ ರಿಲಯನ್ಸ್ ಮಾರ್ಟಿಗೆ ಹೋಗಿದ್ನಲ್ಲ ಗೈಸ್, ಅಮೂಲ್ಯಗಂತ ಶಾಪಿಂಗ್ ಮಾಡಕ್ ಹೋದಾಗ ಎಲ್ಲಿ ಬೇಕನ ಹಾಕ್ಬಿಡಕಂತಿದ್ನ್ಯಾ, ಅಲ್ಲಿ ಹುಡ್ಕಾಡೋದು ಇಲ್ಲಿ ಹುಡ್ಕಾಡೋದು ಹಂಗ್ ಮಾಡಕ್ ಅನ್ಸ್ಬಿಟ್ಟಿದ್ನ್ಯಾ. ಇದ್ರಾಗ ಬಟ್ಟೆಗಳು ಕೂಡ ಇಟ್ಟಿದ್ದೆ ನಾನು, ಸ್ವಲ್ಪ ಡೈಲಿ ಯೂಸಸ್ ಏನು ಇಟ್ಟಿದ್ನಿ. ಇಲ್ಲಿ ಸೈಡಲ್ಲಿ ಆರಾಮ್ ಜಾಗ ಇದೆ, ಎಷ್ಟೊಂದು ಜಾಗ ಇದೆ ಇದ್ರಾಗ. ಅದಕ್ಕೆ ನಮ್ಮ ಸಾವಿತ್ರಿ ಸ್ವಲ್ಪ ದೊಡ್ಡದೇ ತಗೊಂಡ್ಬಿಡು, ಸ್ವಲ್ಪ ಡೈಲಿ ಯೂಸಸ್ ಏನಾದ್ರು ಇಟ್ಕೋಬಹುದು, ಒಂದ್ 2-3 ಜೊತೆನ. ಮತ್ತೆ ರಘುವರನ್ ಕ್ರೀಮ್ಸ್ ಅವೆಲ್ಲ ಇಟ್ಕೋಬಹುದು. ಇದನ್ನ ತಗೊಂಡ್ಬಿಡಂಗ್ಲ. ಎಷ್ಟು 700 ಐತಿ, ಅದ್ರದ್ದೇನೋ ಆಫರ್ ಐತೆ ಅಂತೇಳಿ ಎಷ್ಟೋ ಇರ್ಬೇಕು, ಒಂದು 299 300 ಇರ್ಬೇಕು. ಪಟ 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 ಮಾತಾಡ್ಬಿಟ್ನೆ ಗೈಸ್, ಯಾಕಂದ್ರೆ ಅಲ್ಲಿ ರಘುವರನ್ ಮತ್ತಿವಾಗ ರಘುವರನ್ ಅಳ್ತಾನ, ಎದ್ದೋಗ್ಬೇಕಲ್ಲ. ಮತ್ತೇನಾದ್ರೂ ಕಮೆಂಟ್ಸ್, ಏನಾದ್ರೂ ನಿಮ್ ಕ್ವಶನ್ಸ್ ಇದ್ರೆ ನಂಗೆ ಕಮೆಂಟ್ ಮಾಡ್ರಿ ಗೈಸ್, ನಾನು ಆಲ್ಮೋಸ್ಟ್ ಮಾಡಕ್ ಟ್ರೈ ಮಾಡ್ತೀನಿ. ಇನ್ನೊಂದೇನಪ್ಪ ಅಂತಂದ್ರೆ ಒಬ್ಬೊಬ್ರು ಕಮೆಂಟ್ಸ್ ಬೇಜಾರು ಮಾಡ್ತಾವ ಗೈಸ್, ಬಟ್ ಏನೂ ಆಗಂಗಿಲ್ಲ. ಈ ಸೋಷಿಯಲ್ ಮೀಡಿಯಾದಾಗ ಅದೀವ್ ಅಂದ್ಮೇಲೆ ಎಲ್ಲಾನು ಒಳ್ಳೇದು ತಗೋಬೇಕು, ಕೆಟ್ಟದ್ದು ತಗೋಬೇಕು. ಕೆಟ್ಟದಂದ್ರೆ ಅಂತ ಪರಿ ಕೆಟ್ಟದಲ್ಲ, ಒಂಥರ ಹೀಯಾಳಿಸಿ ಏನೋ ಒಂದ್ ಅನ್ನೋ ತರ ಕಮೆಂಟ್ಸ್ ಮಾಡ್ತಿರ್ತಾರ. ಆವಾಗಲೇ ಹೇಳಿದ್ನಲ್ಲ, ಇಂಗ್ಲಿಷ್ ಮಾತಾಡು, ಎದಕ್ ಮಾತಾಡ್ತಿ, ಏನ್ ಮಾಡ್ತಿ, ಹಂಗ ಹಿಂಗ, ಫಸ್ಟ್ ಕೆಲಸ ಮಾಡು, ಕೆಲಸ ನೋಡ್ಕ್ಯ ಅಂತ ಏನೋ ಒಂದ್ ಮಾಡ್ಕೊಂತಿರ್ತೀವಿ. ಅದಕ್ಕೊಂದು ಇದನ್ ಮಾಡೋದು ಇಲ್ಲ ಅಂದ್ಮೇಲೆ ಸುಮ್ನೆ ಕಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಸುಮ್ನೆ ಇದ್ಬಿಡ್ರಿ, ನಮ್ಮ ವಿಡಿಯೋ ನೋಡ್ಲೇಬೇಡ್ರಿ, ಬ್ಲಾಕ್ ಮಾಡ್ರಿ ಬೇಕಾದ್ರೆ, ಇನ್ನೂ ಬೆಸ್ಟ್ ಕೆಲಸ ಅದು. ಅಂತರ ಕಮೆಂಟ್ಸ್ ಎಲ್ಲ ಮಾಡಿ ಹರ್ಟ್ ಮಾಡಬೇಡ್ರಿ. ಯಾರು ಮಾಡಿಲ್ಲ, ಯಾರ್ಯಾರು ಸ್ವಲ್ಪ ಜನ ಮಾಡಿದಾರ ಅಷ್ಟೇ, ಭಾಳ ಜನ ಏನಲ್ಲ. ಅವ್ರಿಗೆ ಹೇಳಕಂತೀನಿ, ಅವ್ರು ಏನಾದ್ರು ವಿಡಿಯೋ ನೋಡ್ತಿರ್ತಿರಲ್ಲ ಕಮೆಂಟ್ ಹಾಕಿ, ಅವ್ರಿಗೆ ಅಷ್ಟೇ ಹೇಳ್ತಿದ್ದೀನಿ. ಆಲ್ಮೋಸ್ಟ್ ಆಲ್ ನಂಗೆ ಚಲೋ ಕಮೆಂಟ್ಸ್ ಬರ್ತಾವೆ, ಬಟ್ ಎಲ್ಲೋ ಒಬ್ಬರು ಇರ್ತಾರಲ್ಲ ಗೈಸ್, ಅಂಥವ್ರೊಬ್ರು ಇರ್ಬೇಕಲ್ಲ, ಎಲ್ಲ ಇದ್ರೊಳಗಡೆ ಅಂಥವ್ರು ಇದ್ದೇ ಇರ್ತಾರ. ಅಂಥದ್ರಾಗ ಒಬ್ಬೊಬ್ರು ಮಾಡ್ತಿರ್ತಾರ, ಅವ್ರಿಗೆ ಅಷ್ಟೇ ಹೇಳಿದ್ದಿ ವಿಡಿಯೋ. ಮತ್ತೆ ಎಲ್ಲರೂ ಕಮೆಂಟ್ಸ್ ಮಾಡೋರು ಯಾರು ಬೇಜಾರು ಮಾಡ್ಕೋಬೇಡ್ರಿ. ಮತ್ತೇನಾದರೂ ಕಮೆಂಟ್ಸ್ ಇದ್ರ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ. ಕಮೆಂಟ್ ಸೆಕ್ಷನ್ ಒಳಗಡೆ ಕಮೆಂಟ್ ಮಾಡಿರಿ, ಏನಾದರೂ ಇದ್ರೆ ನಾನು ವಿಡಿಯೋ ಮಾಡಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಏನಪ್ಪ ಅಂತಂದರೆ, ನಾನು ಇವಾಗ ರಘುವರನಿಗೆ ಎಷ್ಟು ಮಂತ್ಸ್ ಅಂತ ಕೇಳಿದ್ರಿ, ಅವಾಗಲೇ ಫಸ್ಟಿಗೆ ಹೇಳಿದ್ನೆ. ಇವಾಗ 4 ಸ್ಟಾರ್ಟ್ ಆಗಿ ಒಂದು 10 ಡೇಸ್ ಮೇಲೆ ಆಯಿತು ಗೈಸ್. 25 ಅಂತಂದರೆ 5 ಸ್ಟಾರ್ಟ್ ಆಗುತ್ತಾ. ಆಮೇಲೆ ಊರಿಗೆ ಹೋಗ್ಬೇಕು ಗೈಸ್, ಏನು ಮಾಡೋಕ್ಕಲ್ಲ. ನೋಡ್ತೀನಿ, ಹಂಗೆ 5 ಸ್ಟಾರ್ಟ್ ಆದ್ಗಟ್ಲೆ ಹೋಗಲ್ಲ, 5 ಮಿಡಲ್ ಅಥವಾ ಎಂಡಿಂಗ್ನಾಗ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅಮೂಲ್ಯನ್ ಬೇರೆ ಕಳಿಸ್ಬಿಟ್ಟಿದೀವಿ ಹಾಸ್ಟೆಲಿಗೆ. ಮತ್ತೆ ಅನನ್ಯ ಒಬ್ಳೆ ಇದ್ದಾಳಲ್ಲಿ, ನಮ್ಮ ಅತ್ತೆ ಇದ್ದಾರ, ನಮ್ಮ ಹಸ್ಬೆಂಡ್ ಇದ್ದಾರ. ಏನೋ ಒಂದು ಮಾಡ್ಬೋದು, ಹೋಗ್ಬೋದು, ನಡೀತದ. ನಮ್ಮ ಅತ್ತೆನೂ ಇರ್ತಾರಲ್ಲ, ನಮ್ಮ ಹಸ್ಬೆಂಡ್ ಇರ್ತಾರ, ಅನನ್ಯ ಇರ್ತಾಳ, ನೋಡ್ಕೊಂತಾಳ. ಹೀಗೆ ನನ್ನ ಬ್ಲಾಗ್ನ ನೋಡ್ತಾ ಇರ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಬಾಯ್ ಬಾಯ್ ಗೈಸ್. ನೋಡ್ರಿ ಅದನ್ನ ಹೆಂಗ್ ಮಾಡಕಂತಾನ, ರೋಲ್ ಆಗ್ಬೇಕಂತ ಎಷ್ಟು ಟ್ರೈ ಮಾಡ್ತಾನ. ನಾವೇ ಸುಮ್ಮನೆ ಮೂಗು ಸಿಗಾಕಣತ್ತಂತ ಭಾಳ ಇದು ಮಾಡ್ಸಕ್ಕಂತಿಲ್ಲ. ಬೆರಳು ಇಟ್ಕೊಳಕ್ ಟ್ರೈ ಮಾಡಕಂತಾನ ಗೈಸ್, ಒಟ್ಟು ಸಮಾಧಾನ ಇಲ್ರಿ ಯಪ್ಪ. ಇವತ್ತು ನೋಡ್ರಿ ಏನು ಡ್ರೆಸ್ ಹಾಕ್ಯಣ ಅಂದ್ರೆ, ಜ್ಯೋತಿ ಸಾವಿತ್ರಿ ತಂದಿರೋ ಒಂದು ಡ್ರೆಸ್ ಹಾಕೋಣ ನೋಡ್ರಿ. ಹಾಯ್, ವಾ ಗುಂಡ, ಸೂಪರ್ ಸೂಪರ್ ಅಪ್ಪಾಜಿ, ಸೂಪರ್ ಸೂಪರ್ ಕಾಣಕಂತೀರಿ. ಹಾಯ್ ಮಾಡು, ಹಾಯ್ ಗಾಯ್ಸ್ ಮಾಡು, ಹಾಯ್ ಗುಂಡ. ಇಲ್ಲಿ ನೋಡಿಲ್ಲಿ, ಇಲ್ಲಿ ನೋಡಿಲ್ಲೇ, ಇಲ್ಲೋ. ಶ್ರೀಚಕ್ರಧಾರಿಗೆ ಶಿರಬಾಗಿಲಾಲಿ, ಶ್ರೀಚಕ್ರಧಾರಿಗೆ ಆಡಕ್ ಟ್ರೈ ಮಾಡ್ತಾ ನೋಡ್ರಿ. ಶ್ರೀಚಕ್ರಧಾರಿಗೆ ಶಿರಬಾಗಿ, ನೀನಾಡಪ್ಪ, ನೀನಾಡಪ್ಪಜಿ. ಶ್ರೀಚಕ್ರಧಾರಿಗೆ
ನನಗೆ ಇವಾಗ ಏನು ಬೇಡ, ನಂಗೆ ಬೆರಳು ಕೊಡು ನಂದು ಅಂತ ಇತ್ತಂದ ಮನದಾಳದ ಮಾತು ಗೈಸ್. ಅಪ್ಪಾಜಿ ಒದೆಯೋದು ಚೂಟದು ಚೂರ್ಕಣದು ಮಾಡಕತ್ತಾನ ಗೈಸ್. ನನಗೆ ಏನಾದರೂ ಮಾಡ್ರಿ ಗೈಸ್, ಇವನಿಗೆ ಏನಾದರೂ ಶಿಕ್ಷೆ ಕೊಡಿ ಗೈಸ್. ಕೊಡ್ರಿ ಕ್ಯೂಟಿ ಪಾಯಿ ಕೊಡ್ರಿ.